ಪ್ಲೀಸ್ ಇವಳನ್ನ ರಾಣಿ ಅಂತ ಕರೀರಿ, ಇಲ್ಲ ನಿಮಗೆ ಟಾರ್ಚರ್ ಕೊಟ್ಟು 5 ನಿಮಿಷ ರೆಡಿ ಆಗುತ್ತೆ. Love you, Advaitha. And then Advaitha very indulgent saying, love you, Hemanth. Love you too, Hemanth. ಅವ್ರ ಫಸ್ಟ್ ರೆಸ್ಪಾನ್ಸ್ ಯಾವಾಗಲೂ ಇದಾಗತ್ತಾ ಬಚ್ಚ ಕನ್ನಡಕ ಹಾಕೊಂಡು ಫೀಡ್ಬ್ಯಾಕ್ ಕೊಡ್ತಾ. ನಾನು ಬಿಸ್ಲಿದೆ ಅಂತ ಕನ್ನಡಕ ಹಾಕೊಂಡಿಲ್ಲ ಅಂತ ಇದ್ದೀನಿ ಗೊತ್ತಾಗ್ಬಾರ್ದು. Next to the other important aspect of side A and side B and my life is Charan. Charan. Yes. ಅವನ ಜೊತೆ ವರ್ಕ್ Oh, ಮಾಡೋದು. Charan Raj, he also has R. ಅದಕ್ಕೂ ಏನು ಚೆನ್ನಾಗಿ Starting the interview from this, ending with that. ಓ ಅದು ರಾಜ್ ಅಂತ ಹಂಗೆ ಅದು ಎಲ್ರದ್ದು ನಿಂದು ರಾವ್ ಅಂತ ರುಕ್ಮಿಣಿ ಮನೇಲಿ ರಾಣಿ ಅಂತ ಕರೀತಾರೆ. ಇಲ್ಲಿ ಇದು ಸುಳ್ಳು ಹೆಂಗಾದ್ರೂ ಮಾಡಿ ಚೈತ್ರ ನಿಂಗೆ ಫಿಟ್ ಮಾಡೋದು ಶರ್ಟ್ ಅಲ್ಲಿ ಅಂತ. ಅಲ್ಲ ಇದು ಸ್ಟಾರ್ಟಿಂಗ್ ಇವಳೆ ಕೊಟ್ಟಿರ್ತಾಳೆ ರಾಣಿ ಅಂತ ಕರೀರಿ ನಾನು. ಐ ಆಮ್ ದ ಕ್ವೀನ್ ಆಫ್ ದ ಹೌಸ್, ರಾಣಿ ಅಂತ ಕರೀರಿ ನಾನು. No, the doctor who delivered me named me Rani. ಹೌದಾ? ಅವ್ನು ಬಂದಾಗ ಮೋಸ್ಟ್ಲಿ ಆಯರ್ ಕರ್ದಿರ್ತಾರೆ. ಅಲ್ಲ ಪ್ಲೀಸ್ ಇವಳನ್ನ ರಾಣಿ ಅಂತ ಕರೀರಿ, ಇಲ್ಲ ನಿಮಗೆ ಟಾರ್ಚರ್ ಕೊಟ್ಟು. Okay, coming back to Charan. Side B music, you guys have to. Yeah? Oh, we can't. I am waiting for waiting for the audience to listen. Some glimpses rock of and roll. whatever you showed us and made us hear. Andre, amazing thing about him is that ನನಗೆ I remember side A mix ಮಾಡಬೇಕಾದ್ರೆ obviously working with crazy deadlines and like working all night, both of us are exhausted. ಅವರು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಮಾಡಿಲ್ಲ. ಮಿಕ್ಸ್ ಮಾಡ್ತಾ ಇದೀವಿ. ನನಗೆ ಆ ಸೀಕ್ವೆನ್ಸ್ ಇದೆಯಲ್ಲ, ಗೋಪಿ ಜೊತೆ ಮಾತಾಡೋ ಸೀಕ್ವೆನ್ಸ್ ಇದೆಯಲ್ಲ, ಅಲ್ಲಿ ಒಂದು ಫ್ಲೂಟ್ ಪೋರ್ಷನ್ ಪ್ಲೇ ಆಗುತ್ತೆ ವಿಚ್ ಲೀಡ್ಸ್ ಟು ದ ಸಾಂಗ್. ಆ ಫ್ಲೂಟ್ ಪೋರ್ಷನ್ ಇರ್ಲಿಲ್ಲ. ಅದು ತುಂಬಾ ತಾಗಿದೆ ಜನರಿಗೆ. ಲೈಕ್ a lot of the comments I've seen are like, oh, ಆ ಫ್ಲೂಟ್ ಬಂದಿದೆ. Yeah. Still observe. Angels cry. ಅಂದ್ರೆ ದಟ್ ಮ್ಯೂಸಿಕ್ ಇಸ್ ಬ್ಯೂಟಿಫುಲ್ ಆಯ್ತಾ. ಅಲ್ಲಿ ಬೇರೆ ಏನೋ ಇತ್ತು. ಆ ಮ್ಯೂಸಿಕ್ ನನಗೆ ಮಿಕ್ಸ್ ಮಾಡ್ಬೇಕಾದ್ರೆ ನಂಗೆ ಅದು ವರ್ಕ್ ಆಗ್ತಾ ಇಲ್ಲ. ನನಗೆ ಜನ ಅದು ವರ್ಕ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಈಸ್ ಲೈಕ್ ಟ್ರೈ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ, ಗಿವ್ ಮಿ ಲಿಟಲ್ ಟೈಮ್ ಅಂತ. ದೆನ್ ನಾನು ಒಂದು 3 hours ಮಲ್ಕೊಳ್ಳೋಣ ಅಂತ ಐ ಸ್ಲೆಪ್ಟ್ ಬಿಕಾಸ್ ಐ ಡಿಡ್ಂಟ್ ಸ್ಲೆಪ್ಟ್ ದ ಪ್ರೀವಿಯಸ್ ಡೇ. ನಾನು ಎದ್ದು ಒಂದು 3-4 ಫೋನ್ ಕಾಲ್ ಬಂದಿತ್ತು, ಕಳಿಸಿದ್ದೀನಿ ಅಂತ ವಾಯ್ಸ್ ನೋಟ್. Look at the smile on his face. ನಾನು ಅಂದ್ರೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಟ್ ಮೆಮೊರಿ. ನಿದ್ದೆ ಕಣ್ಣಲ್ಲಿ ಲಾಸ್ಟ್ ಲೈಕ್ ಐ ಹ್ಯಾವ್ ಟು ಟೇಕ್ ದಿ ಔಟ್ಪುಟ್. ಏನ್ ಕಳ್ಸಿದ್ದಾರೆ ಅದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ವಾಟ್ ಇಸ್ ಹ್ಯಾಪನ್. ಐ ಹೋಪಿಂಗ್ ದಟ್ ಇಟ್ ಇಸ್ ನೋ ಟೈಮ್ ಟು ಚೇಂಜ್. ನೋ ಟೈಮ್ ಟು ಚೇಂಜ್. ಪ್ಲೇ ಮಾಡಿದೆ ಅಂದ್ರೆ ಐ ಆಮ್ ಪ್ಲೇಯಿಂಗ್ ದ ವಿಜುವಲ್. ನನ್ನ ಲ್ಯಾಪ್ಟಾಪಲ್ಲಿ ಸಿಂಕ್ ಮಾಡಿ ಪ್ಲೇ ಮಾಡಿದೆ. ಫ್ಲೂಟ್ ಶುರು ಆಯ್ತು. ನಾನು ಲಿಟ್ರಲಿ ಎಗ್ರಿ ರೂಮಲ್ಲಿ ಕೂಗಾಡ್ತಾ ಇದ್ದೀನಿ ಅಂತ. ಅಮೇಜಿಂಗ್. No, but side B ge the very interesting thing is a lot of the score we are doing in Macedonia with a proper giant orchestra. So a lot of like the music is really massive. And for me it's like if Adi is the body and you are the mind, Charan is the soul. I mean among the technicians, among the obviously the actors, Manu is everything. Obviously, of course. The body, mind and the soul. We are tonal. Cut off agata. Nail tonal. body part na bigger portion ge cheese okay ಮಾಡ್ಕೊಳ್ತಾರೆ. ಸ್ವಲ್ಪ ಮರ್ಯಾದೆ. Nail ಅದಿದ್ರು okay. Nail cutter. ಅಯ್ಯೋ ಕರ್ಮ. No, but ನೀವು ಚರಣ್ ಜೊತೆಗೆ ಮಾತಾಡ್ಬೇಕಾದ್ರೆ was there a different way with which you approach side A and side B? ಅಂದ್ರೆ ನಾವೆಲ್ಲರೂ ನಮ್ಮ spheres ಅಲ್ಲಿ we sort of changed the way we approached thing. There was ಅಂದ್ರೆ we wanted I wanted a very analog sound inside it. ಅಂದ್ರೆ I didn't want too much of techno, too much of digital beats or those kind of synthetic sounds. I wanted like for example ಉದಾಹರಣೆಗೆ ಹೆಂಗೆ ಅಂದ್ರೆ ನಾವೊಂದು ಒಂದು ಸೀನಲ್ಲಿ ನೀವು ಸೈಡ್ ಅಲ್ಲಿ ಮನೆಗೆ ಬರ್ತೀರಾ, ಬಾಗಲ್ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ,
ಸೆಕ್ಯೂರಿಟಿ ಅದಕ್ಕಿಂತ ಮುಂಚೆ ಪಾಟೀಲ್ ಇವ್ರಿಗೆ ಕೆಲಸ ಕೊಡಲ್ಲ, ಹೋಗು ನೀನ್ ತಪ್ಪೇನು ಒಪ್ಕೊಂಡಿಲ್ಲ ಅಂತ ಕಳ್ಸಿರ್ತಾರೆ. ಸೊ ದ ಶಾರ್ಟ್ ಎಂಡ್ಸ್ ವಿತ್ ದಟ್ ವೀವಿಂಗ್ ಮೆಷಿನ್ ಸ್ವಿಚ್ ಆನ್ ಆಗುತ್ತೆ. ಸೊ ಅದು ಕಟ್ 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 ಅಂತ ಹೋಗ್ತಾ ಇದೆ. ಅದ್ರ ನೆಕ್ಸ್ಟ್ ಸೀನ್ ಅಲ್ಲಿ ನೀವು ಬಂದು ಯು ಟಾಕ್ ಟು ದ ಸೆಕ್ಯೂರಿಟಿ ಗಾರ್ಡ್ ಅಂಡ್ ದ ಸೆಕ್ಯೂರಿಟಿ ಗಾರ್ಡ್ ಸೇಸ್ ಇಲ್ಲ ಅವರು US ಹೋಗಾಯ್ತು ಅಂತ. ಸೊ ಆ ಬ್ಯಾಕ್ ಗ್ರೌಂಡ್ ಸ್ಕೋರು ತುಂಬಾ ಒಂಥರ ಡಿಜಿಟಲ್ ಎಫೆಕ್ಟ್ ಅಲ್ಲಿ ಇತ್ತು, what he had done. But I asked him to rework it and use the cut ಅಂತಿದೆಯಲ್ಲ ಆ ಅನಲಾಗ್ ಸೌಂಡ್ ಅನ್ನೇ ಸ್ಯಾಂಪಲ್ ಮಾಡಿ ಮ್ಯೂಸಿಕ್ ಮಾಡಿ ಅಂತ ಹೇಳಿದ್ರು, which he did, and that is one of my favorite background pieces inside it, because it's very organic. It feels very ಅಂದ್ರೆ ನಿಂಗೊಂದು ಎಕ್ಸ್ಪೀರಿಯನ್ಸ್ ಗೆ ಹೇಳ್ಕೊಂಡು ಹೋಗುತ್ತೆ ಆ ತರ ಮೂಮೆಂಟ್ಸ್ ಆದಾಗ, where the music and the sound of the film is blended together. So that the major difference in side B is that we have made it a little more synth. We have made it not synth, but we have made it a little more digital. The sounds are a little more digital, but it has elements of side A. And what's beautiful is that the world has moved to the CD and correct. But Manu is still back in that time. That's I was just going to expand on that and ask, like, it's not random alva. It's not as if yavdo one part na digital irbeku, innond analog irbeku. It's not interchangeable. There is a reason. Yeah, like for example ನಾವು and I remember asking you a lot about this, ನಾವು side A shoot ಮಾಡಬೇಕಾದ್ರೆ ನಾವು anamorphic lenses use ಮಾಡಬೇಕಾದ್ರೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. Like it's not just like hey this some cool lens ನಾವು use ಮಾಡೋಣ ಅಂತ. ಅಲ್ಲ, even for shooting side B I wanted a very dirty look, which is why we shot with Advaith jothe ನಾವು we went and did lens test and we chose a different lens for side B because we wanted a very grungy look. We wanted a slightly unsettling look, slightly distorted element. ಅಂದ್ರೆ ಇದೆಲ್ಲ ಇದರಿಂದ ಸಿನಿಮಾ ಜಾಸ್ತಿ ವರ್ಕ್ ಆಗತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಂದು ಮೂಡ್ ಆಡ್ ಆಗುತ್ತೆ. And also it's for you it's an art. ಅದೇ ನಮಗೆ ಅದೇ we are doing all this for us to be excited. When you work with Charan alva, andre you both work and you give him scenes, he'll score, and then you come into the picture, or you both work in hand? No, I ಅಂದ್ರೆ ನಾನು ಸೀನ್ ಗೆ ಇವಾಗ ಫಾರ್ ಎಕ್ಸಾಂಪಲ್ ಏನ್ ಬೇಕು, ಎಲ್ಲಿ ಫಾರ್ ಎಕ್ಸಾಂಪಲ್ ಸೈಲೆನ್ಸ್ ಇರಬೇಕು, ಎಲ್ಲಿ ಮ್ಯೂಸಿಕ್ ಬರಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಅದನ್ನ ನಾನು ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗಬೇಕು, ಇಲ್ಲಿ ಮ್ಯೂಸಿಕ್ ಎಂಡ್ ಆಗಬೇಕು, ಇಲ್ಲಿ ಸೈಲೆನ್ಸ್ ಇರುತ್ತೆ, ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಬರುತ್ತೆ ಅಂತ ನಾನು ತುಂಬಾ ಕ್ಲಿಯರ್ ಆಗಿ ಐ ಗಿವ್ ಹಿಮ್ ದಟ್ ಇದು ಔಟ್ಲೈನ್. ವಿತ್ ಇನ್ ದಟ್ ಫ್ರೇಮ್ ವರ್ಕ್ ವಿಲ್ ಹ್ಯಾವ್ ಅ ಡಿಸ್ಕಷನ್ where it will be like ನೀವು ಯಾವ ತರ ಮ್ಯೂಸಿಕ್ ನೋಡ್ತಾ ಇದ್ದೀರಾ, is it very high tempo? So I'll tell him I need something pacey, I need something that is building up rhythm. So I'll give him some suggestions or some sounds. So adana avaru he keeps in mind and he develops, like that is his outer canvas, outer boundary. ಅದರೊಳಗಡೆ ಅವರು ಏನೇನೋ ಮಾಡಿರ್ತಾರೆ. ನಾನು ಅದನ್ನ when I listen to it 99% of the time it will be there. Then I have to sit with him, and wherever it can become better, or wherever not all of my ideas will work, not all of his ideas will work. So in between we'll sit and discuss and we'll like idu mute ಮಾಡೋದು ಹೆಂಗಿರುತ್ತೆ, ಆ ಇನ್ಸ್ಟ್ರೂಮೆಂಟ್ ಮ್ಯೂಟ್ ಮಾಡೋದು ಹೆಂಗಿರುತ್ತೆ, and sometimes will be ನಾನು ಎಲ್ಲಿ ಮ್ಯೂಟ್ ಮ್ಯೂಸಿಕ್ ಇಲ್ಲಿ ಬೇಡ ಅಂತ ಹೇಳಿರ್ತೀನಿ, ಚರಣ್ will be like ನಾನು ಮಾಡ್ಬೇಕಾದ್ರೆ ಮಾಡಿದೆ ಇದು ಕೇಳಿ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, and it will be like oh super, and then sometimes he'll do one extra bit of music and he'll be like ಇದು ಈ ಶಾರ್ಟ್ ಎಕ್ಸ್ಟೆಂಡ್ ಆದ್ರೆ ಚೆನ್ನಾಗಿರುತ್ತೆ, ಈ ಮ್ಯೂಸಿಕ್ ಚೆನ್ನಾಗಿರುತ್ತೆ, ವರಿನೇ ಮಾಡ್ಬೇಡಿ ನಾನು ಎಕ್ಸ್ಟೆಂಡ್ ಮಾಡುವಾಗ ಎಕ್ಸ್ಟೆಂಡ್ ಮಾಡ್ತೀನಿ, ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ. ಸೊ ಆ ಥರ ಇಟ್ ಹ್ಯಾಪನ್ಸ್. But I have to one thing side A do that clock sound. I think we should talk about Raja Krishnan's. Because he has created a magic there. Andre, that gave me goosebumps, that gave me tears, that gave me emotions that probably I didn't know existed, and with the performances just elevated everything so well. Andre, now the ಸುಮಾರು ಜನ ಇವಾಗ OTT ಅಲ್ಲಿ ಸಿನಿಮಾ ನೋಡಿದಾರಲ್ವಾ, they have completely missed the experience of the theatre. Because the kind of sound designing what I have goosebumps. The whole thing of creating a theatrical experience is that sound. When you sit and watch it, and
the sound design, especially that Radhakrishnan sir does, the way he mixes it, it just brings the scene to life so much. Andre a lot of things is written into the script, a lot of things is sort of pre-decided in terms of illi sound hingirbeku anta naan helbodu avrige, but adana avaru ishtu beautiful agi jeevak tartare andre it's amazing. Like watching him work is like the university altogether. No, it is for me the very last step of the film, right? That's where the film is actually formed. That is where you actually see your film come to life. Until then you are like, Jimmy, miss ಏನೋ ಮಾಡಿದೀನಿ ಅಂತ ಅದೇ ತರ ಇರುತ್ತೆ. ಸೌಂಡ್ ಬಂದಾಗ ಕರೆಕ್ಟ್ ಆಗಿ ಯು ವಿಲ್ ಬಿ ಲೈಕ್ ಇದು ಸಿನಿಮಾ ಆಯ್ತಲ್ಲ ಇವಾಗ. He is too good, and the scope for sound in side B like side A sound ಅಲ್ಲಿ ಸ್ವಲ್ಪ ಆಟಾಡಿದ್ದೀವಿ. ಸೈಡ್ ವೀಲ್ is super. I am definitely waiting to watch it. His magic again. ಅಂದ್ರೆ ಅವ್ರದ್ದು ಆಕ್ಚುಲಿ ನೀವು the biggest compliment I can pay Raj sir is when you listen to music songs in the theater, the way he mixes the songs in terms of instruments, vocals. He normally keeps it for the last. ಅದನ್ನ ಲಾಸ್ಟ್ ಅಲ್ಲಿ ಮಾಡ್ತಾರ ಅವರು. ನೀವು ಮನೆಯಲ್ಲಿ ಅದನ್ನ ಕೇಳಿರ್ಬೋದು, ಬಟ್ ಅದು ವಿಜುವಲ್ ಜೊತೆ ನೋಡಿದಾಗ ಅದರದ್ದು ವ್ಯಾಲ್ಯೂ ಏನಕ್ಕೆ ಜಾಸ್ತಿ ಆಗತ್ತೆ ಅಂದ್ರೆ that sound really leaves an impression which cannot be matched when you go back and listen to it at home. Even if it's not headphones. There was this one show that I went after we had this conversation and he's like, did you observe that? Did you observe this? A sound ava kelbekanta next show hog nodidaga I was like, oh yeah, ಇವರಿಬ್ರು ಮನು ಪ್ರಿಯ ಇರ್ಬೇಕಾದ್ರೆ all these people talking there, that and the sound that is passing, everything then made sense and it sounds so good. And actually ಅವ್ರದ್ದು ಸ್ಟುಡಿಯೋ ಅಲ್ಲಿ ಕೇಳಬೇಕಾದ್ರೆ ಅದು ಇನ್ನೂ ಮಜಾನೇ, ಯಾಕಂದ್ರೆ none of our theaters are properly calibrated. ಅಲ್ಲ, they are equipped, it's just that they ಅಂದ್ರೆ the calibration is neglected. ಅಂದ್ರೆ every once in a while you have to go and calibrate. ಅಲ್ಲ, ಬಟ್ ಏನಂತೆ ಗೊತ್ತಾ, ರೀಜನಲ್ ಫಿಲ್ಮ್ಸ್ಗೆ see the biggest misconception that a lot of people have about sound, which I as an industry professional I can speak with some authority, is that anything that is loud is good. ಅಂದ್ರೆ ಜಾಸ್ತಿ ವಾಲ್ಯೂಮ್ ಅಲ್ಲಿ ಇದ್ರೆ ಒಳ್ಳೇದು ಅಂತ. ಇಟ್ ಇಸ್ ನಾಟ್ ಅಬೌಟ್ ದಟ್. ಸೌಂಡ್ ಡಸಂಟ್ ವರ್ಕ್ ದಟ್ ವೇ. ಇಟ್ ಇಸ್ ನಿಮಗೆ ಎಷ್ಟು ಸೈಲೆನ್ಸ್ ಇರುತ್ತೆ ಅಷ್ಟು ಸೌಂಡ್ಗೆ ವ್ಯಾಲ್ಯೂ ಬರುತ್ತೆ. ಎಕ್ಸಾಕ್ಟ್ಲಿ. ನೀವು ಆ ಗ್ರಾಫ್ ನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ತುಂಬಾ ಲೌಡ್ ಮಿಕ್ಸ್ ಮಾಡಿದ್ರೂ ಅಷ್ಟೇ ಎಕ್ಸ್ಪೀರಿಯನ್ಷಿಯಲ್ ಎಲಿಮೆಂಟ್ ಕ್ರಿಯೇಟ್ ಮಾಡಬಹುದು. ಯು ವಿಲ್ ನಾಟ್ ಫೀಲ್ ಲೈಕ್, ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಇವಾಗ ಇಟ್ಸ್ ಅ ಕಾಮನ್ ಕಂಪ್ಲೇಂಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ, ನಮ್ಮ ತಾಯಿನ ಅಥವಾ ಯಾರನ್ನಾರು ಕರ್ಕೊಂಡು ಹೋದ್ರೆ ತುಂಬಾ ಶಬ್ದ ಆಯ್ತು, ಕೇಳಕ್ಕೆ ಆಗ್ಲಿಲ್ಲ, ನೋಡಕ್ಕೆ ಆಗ್ಲಿಲ್ಲ, ಆ ತರ ಬರುತ್ತೆ ಫೀಡ್ಬ್ಯಾಕ್. ಬಟ್ ಅ ಗುಡ್ ಮಿಕ್ಸ್ ವಿಲ್ ನಾಟ್ ಮೇಕ್ ಯು ಫೀಲ್ ದಟ್ ಇವನ್ ದೋ ಇಟ್ ಇಸ್ ಲೌಡ್. ಸೊ ಬಿಕಾಸ್ that misunderstanding of sound is there, of just increasing volume, as a rule theaters alli, especially multiplexes alla, regional films ge they reduce the output of the speakers in general, because they are like ಇವರೆಲ್ಲ ಲೌಡ್ ಮಾಡ್ತಾರೆ ಆ ಲೆವೆಲ್ಸ್ ಗೆಟ್ರೆ ಕಿವಿ ಹೋಗ್ಬಿಡುತ್ತೆ ಜನರಿಗೆ ಅಂತ. they reduce the volume. So the good mixes, where a mix is done well, will suffer. ಕೇಳಿಸಲ್ಲ ಒಂದಷ್ಟು. Correct, because ಎಲ್ಲರದು ವಾಲ್ಯೂಮ್ ಕಮ್ಮಿ ಮಾಡ್ಯಾರ. ಸೊ ನೀವು ಆ ಕ್ಯಾಲಿಬ್ರೇಷನ್ ನೀವೇನಾದ್ರು ಮಾಡಿದ್ರೆ ನಿಮ್ ಡೈಲಾಗು ಏನೋ ಕೇಳಿಸೋದೇ ಇಲ್ಲ. ರಾಜ್ ಸರ್ ಇನ್ಫ್ಯಾಕ್ಟ್ ಲಾಸ್ಟ್ ಜಸ್ಟ್ ಫೈನಲ್ ಔಟ್ಪುಟ್ ತೆಗಿಬೇಕಾದ್ರೆ ಲೆವೆಲ್ಸ್ ಮೇಂಟೈನ್ ಮಾಡಬೇಕು, ಈ ಲೆವೆಲ್ ಅಲ್ಲಿ ಔಟ್ಪುಟ್ ತೆಗಿಬಹುದು ಅಂತ. ಅವ್ರಿಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಅಲ್ಲೇ ಇರೋದು ಯಾವಾಗ್ಲೂ. ಅಂದ್ರೆ ಈಸ್ ಆಲ್ ಬಿಕಾಸ್ ಈಸ್ ಅ ಜೀನಿಯಸ್ ಇನ್ ಹಿಸ್ ಕ್ರಾಫ್ಟ್, ಅಂಡ್ ಅನ್ಫಾರ್ಚುನೇಟ್ಲಿ ಹಿ ಈಸ್ ವರ್ಕಿಂಗ್ ವಿತ್ ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗುಡ್ ಲೆವೆಲ್. ಸೊ ಅವ್ರು ಫುಲ್ ವಾಲ್ಯೂಮ್ ಅಲ್ಲಿ ಇಡ್ತಾರೆ. ಸೊ ಇವರು ಆ ವಾಲ್ಯೂಮ್ ಮ್ಯಾಚ್ ಮಾಡೋದ್ರೆ ಇವ್ರ ಮಿಕ್ಸ್ ಕೇಳಿಸಲ್ಲ. ಸೊ ಹಿ ಹ್ಯಾಸ್ ಟು ಕ್ಯಾಲಿಬ್ರೇಟ್ ಫಾರ್ ದಟ್, ಕಾಂಪನ್ಸೇಟ್ ಫಾರ್ ದಟ್, ವಿಚ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್. ಬಟ್ ದ ಫನಿ ಥಿಂಗ್ ಇಸ್ ಎನಿ ಇಂಗ್ಲಿಷ್ ಫಿಲ್ಮ್ ದಟ್ ಪ್ಲೇಸ್ automatically they increase volumes in all multiplexes, all theaters, because they take it for granted that ಇವರು ಚೆನ್ನಾಗಿ ಮಿಕ್ಸ್ ಮಾಡಿರ್ತಾರೆ, ಕರೆಕ್ಟ್ ಆಗಿ ಮಿಕ್ಸ್ ಲೆವೆಲ್ಸ್ ಮೇಂಟೈನ್ ಮಾಡ್ತಾರೆ, ಹಾರ್ಶ್ ಸೌಂಡ್ ಕೊಡಲ್ಲ ಅಂತ. ಸೊ ಅದು ನಮಗೆ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿಲ್ಲ, ಬಟ್ ಹೋಪ್ಫುಲಿ ಇಟ್ ಅಂದ್ರೆ ಸೌಂಡ್ ನಮ್ಮಲ್ಲಿ ಏನಂತಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ 80s ಗೆ ಡಿಸೈನ್ ಮಾಡಿರೋದು, 80s 70s ಗೆ. ಸೊ ಅದ್ರದ್ದು ನೀವು ಎಷ್ಟೇ ಕ್ಯಾಲಿಬ್ರೇಟ್ ಮಾಡಿದ್ರು ಇಟ್ ಈಸ್
ದ ಬೇಸಿಕ್ ಐಡಿಯಾ ಇಸ್ ಅಂದ್ರೆ ಸೌಂಡ್ ಡಿಸೈನಿಂಗ್ ಆ ಟೈಮಲ್ಲಿ ಏನಿತ್ತು ಅದಕ್ಕೆ ಇವರು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲ ಬಟ್ ಇವಾಗ ಅಂದ್ರೆ ಗುಡ್ ಥಿಂಗ್ ದಟ್ ಐ ಆಮ್ ಸೀಯಿಂಗ್ ಅಂದ್ರೆ ತುಂಬಾ ಥಿಯೇಟರ್ಸ್ ಗಳದು ಐ ಆಮ್ ಸೀಯಿಂಗ್ ಫೋಟೋಸ್ ಸೇಯಿಂಗ್ ದಟ್ ಇದು ರಿವರ್ಕ್ ಮಾಡಿದೀವಿ, ಅಪ್ಗ್ರೇಡ್ ಮಾಡಿದೀವಿ, ದಿಸ್ ಇಸ್ ದ ನ್ಯೂ ಥಿಂಗ್ ಅಂತ they're creating it that shows your investment into the whole theatrical experience. That's a very beautiful thing to watch. ಬಟ್ ಅದು ನಿಂಗೆ ಅಂದ್ರೆ ವೆನ್ ಯು ಗೋ ಟು ಸಿ ಸೆಂಟರ್ಸ್ ಆರ್ ಬಿ ಸೆಂಟರ್ಸ್ ಅಂಡ್ ಆಲ್ ಅಲ್ಲೆಲ್ಲ ಹೌದು ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ. ಹೌದು ಬಟ್ ಎಲ್ಲನೂ ಆಗಿಲ್ಲ. ಬಟ್ ಐ ಥಿಂಕ್ ಇಟ್ ಇಸ್ ವಿ ಆರ್ ಮೂವಿಂಗ್ ಇನ್ ದಟ್ ಡೈರೆಕ್ಷನ್. It's a good thing. Advaitha. I've never seen him yelling or shouting or nothing. ಅಲ್ಲ ಅವರು ತುಂಬಾ ಕೋಪ ಮಾಡ್ಕೊಂಡು ನಾನೇನೋ ಅಸಿಸ್ಟೆಂಟ್ ಏನೋ ಹೇಳ್ತಾರೆ ಅಂತ ಏನೋ ಹೋದ್ರೆ ಅರ್ಥದಲ್ಲೇ ನನಗೆ ಟೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು ಅಷ್ಟು ಒಂದು ಹೈ ನೋಟ್ ಹೊಡೆದು ಆಮೇಲೆ ಫುಲ್ಲು ಬಟ್ ಅಮೇಸಿಂಗ್ ನಿಜವಾಗ್ಲೂ. ನನಗೆ ಕೋಪ ಬಂದಾಗ ಇಟ್ಸ್ ಲೈಕ್ ಅ ಮರ್ಕ್ಯೂರಿ ಬ್ಲಾಸ್ಟ್ ಆಗಿ then it will come down immediately. But I am amazed at because he has to coordinate with all the light people. Yes. I'll be constantly on his case. ಆಯ್ತಾ ನೀವು 30 minutes back ಹೇಳಿದ್ರಿ 20 minutes ರೆಡಿ ಆಗುತ್ತೆ ಅಂತ 10 minutes ಆಯ್ತು ಇನ್ನೂ ಆಗಿಲ್ವಾ ನಾನು ಹೋಗಿ ಕೇಳ್ತೀನಿ ಒಂದ್ಸಲಿ. ಆಮೇಲೆ ಗುಂಡು ಕೇಳ್ತೀನಿ. ಗುಂಡು ಅವಾಗ ಅದ್ವೈತಿಗೆ ಅವ್ರು 20 ನಿಮಿಷ ಮುಂಚೆ ಅಂತ ಹೇಳಿದ್ರು, ನಿಮ್ಗೆ ಅದೇ ಕತೆ ಹೇಳ್ತಾರೆ ಹೋಗಿ ಕೇಳಿ ಅಂತ ನಾನು ಅದ್ವೈತಿಗೆ ಗುಂಡು ಕಳಿಸ್ತೀನಿ. ಗುಂಡು ಹೋಗಿ ಕೇಳ್ತಾರೆ, ಆಮೇಲೆ ಅದಕ್ಕೆ ಅಂತ ಕಳಿಸ್ತೀನಿ. ಸೊ ಅವ್ರಿಗೆ ಇದು ಒಂಥರ ಒಂದ್ ಪಾಯಿಂಟ್ ಆದ್ಮೇಲೆ 5 minutes ಅಂತ ಸುಮ್ಮನೆ ಎಲ್ಲರಿಗೂ 5 minutes ಅಂತ ಹೇಳಿರ್ತಾರೆ. 5 minutes ಅಲ್ಲಿ ಆಗಲ್ಲ ಅದು. ಸೊ ನಮ್ದೊಂದು ಒಂಥರ ಇಟ್ಸ್ ಲೈಕ್ when he says 5 minutes, I know it is not 5 minutes. None of the cinematographers 5 minutes. 5 minutes. ಅದು as a director you also like 15 minutes. ಸರಿ ಅಂತ you act like ನಿಮ್ಗೆ ಆಗ್ಬೋದು ಅಷ್ಟು. ಅಲ್ಲ ಇನ್ನೋಸೆಂಟ್ಲಿ you project like 5 minutes. Okay, 5 minutes. ಸೊ ನೀವು ಅವ್ರಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋದು ಹೇಗೆ ಅಂದ್ರೆ ಇಟ್ಸ್ ಲೈಕ್ ಒಂದು ಡ್ರಾಮಾ ವಿತ್ ಡ್ರಾಮಾ. 5 ನಿಮಿಷ ರೆಡಿ ಆಗುತ್ತೆ knowing that ಏನೋ 5 ನಿಮಿಷದಲ್ಲಿ ರೆಡಿ ಆಗಲ್ಲ ಅಂತ. But Ruku, their love story, their I love that you. is the formative ಅಂದ್ರೆ ನನ್ನ formative memory SSE ಇದು. If I forget everything else, only hear I love you. scenes that are today I forget everything, but I will remember Hemanth sitting in front of the thing going, oh love you Advaitha, and then Hemanth, and then Advaitha very indulgent saying love you Hemanth. Love you too Hemanth. Love you Rakshit. Indulgently. No, but he's very shy. But the way he lights a scene, no, I think it's you have worked with him in UK. I think he was in UK he was one of the assistant to Karam associate cinematographer. I think chief gaffer, I think. Yeah. I think ಅವರು ಆವಾಗ ಕರಮ್ ಎಲ್ ವಿ ಪ್ರಸಾದ್ ಅಲ್ಲಿ ಕೋರ್ಸ್ ಮಾಡಿದ್ರು. ಇವರು ಎಲ್ ವಿ ಪ್ರಸಾದ್ ಅಲ್ಲಿ ಕೋರ್ಸ್ ಮಾಡಿದ್ರು. ಹೌದು. ಕರಮ್ ಕೋರ್ಸ್ ಮುಗಿಸಿ 2 ವರ್ಷ ಒಂದು ವರ್ಷನೇ ಆಗಿತ್ತು. ಇವರು ಕೋರ್ಸ್ ಮುಗಿಸಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು. Correct. Oh wow, this is So you guys have traveled like for a long. Very long. But the way he understands ಅಂದ್ರೆ ನಂದು ಅವ್ರದ್ದು ಸಿಂಕು ನನಗೆ ಅಂದ್ರೆ there are many times when ಕೆಲವೊಂದು ಸೀಕ್ವೆನ್ಸಸ್ you're little like ಹಿಂಗ್ ಶೂಟ್ ಮಾಡ್ಲಿ ಏನ್ ಶೂಟ್ ಮಾಡ್ಲಿ ಅಂತ ಒಂದು ಇದಿರುತ್ತಲ್ಲ. 2 things I always rely on. One is, of course, I have fabulous actors, so that is one ingredient. ಇದು ಅಡಿಗೆ ಮಾಡ್ಬೇಕಾದ್ರೆ most important is the main ingredients ಅಲ್ಲ. ingredient ಇದೆ, so ಅದು okay, ಅದು take care of. Second thing is location is the thing that gives the maximum drama. Who was searching for locations and things like that? There was Pranav, Aniket is andre he knows Bangalore really well. ಅಂದ್ರೆ ನನಗೂ ಬ್ಯಾಂಗ್ಳೂರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು because I know every nook and cranny of my city, like literally every nook and cranny of the city. And ನನಗೆ ಅದು ಕೆಲವೊಂದು ಜಾಗಗಳು ನೋಡಿದಾಗ ಅದು ನನಗೆ ಇಲ್ಲಿ ಶೂಟಿಂಗ್ ಮಾಡಬೇಕು ಹೆಂಗೋ ಗೊತ್ತಿಲ್ಲ, ಶೂಟಿಂಗ್ ಮಾಡ್ಬೇಕು ಇಲ್ಲಿ ಅಂತ ಒಂಥರ ಒಂದು ಇರುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ನಾನು ಅನಿಗೆ ಕಮ್ಯುನಿಕೇಶನ್ ಮಾಡ್ಬೇಕಾರೆ ಅಲ್ಲಿ KR ಮಾರ್ಕೆಟ್ ಅಲ್ಲಿ ಲೆಫ್ಟ್ ಹೋಗಿ ಅಲ್ಲೊಂದು ಬಿಲ್ಡಿಂಗ್ ಹತ್ತಿದ್ರೆ ಗೊತ್ತು ನನಗೆ ಜಾಗ ಅಂತ ಅವ್ನು ರೆಸ್ಪಾಂಡ್ ಮಾಡ್ತಾನೆ. ಸೂಪರ್ ಅಲ್ಲ. ಸೊ he will go find all these very specific type of locations that I have in mind. So location camera ಇಡಬೇಕಲ್ಲ. ಅಲ್ಲಿ ಸೊ ನನಗೆ ಸೆಕೆಂಡ್ ಆಸ್ಪೆಕ್ಟ್ ಆಫ್ ದಟ್ ಡ್ರಾಮಾಗೆ ಶೂಟಿಂಗಿಗೆ ಏನೋ ಒಂದು ಮಾಡ್ತೀನಿ ಗುರು ಇವತ್ತು ಅಂತ ಒಂದು ಫೀಲಿಂಗ್ ಬರಕ್ಕೆ ಇಸ್ ದ ಲೊಕೇಶನ್. ಓಕೆ, ಲೊಕೇಶನ್ ಇಂಟ್ರೆಸ್ಟಿಂಗ್ ಆಗಿದೆ. ಐ ಆಮ್ ಅಮೇಸಿಂಗ್ ಆಕ್ಟರ್ಸ್. ಥರ್ಡ್ ಇಸ್ ಅದ್ವೈತ್ ಇದ್ದಾರೆ ಬಿಡೋದು. ಇನ್ನೇನೋ ಮಾಡ್ತೀವಿ ಇವತ್ತು ಅಂತ. ಅಂದ್ರೆ
the thing is, many times what happens is, like there is a sequence, without giving spoilers, there is a sequence in the film, we are shooting in Majestic. ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಲಿಫ್ಟ್ ಒಳಗಡೆ ನಡೆಯುವಂಥ ಸೀನು, ಇಷ್ಟೇ ಜಾಗ ಇರೋದು ಆಯ್ತಾ. ದ ವೇ ದಟ್ ದ ಸೀನ್ ವಾಸ್ ಶಾಟ್, ದ ವೇ ಇಟ್ ವಾಸ್ ಕಂಪೋಸ್ just became so beautiful. ಅಂದ್ರೆ ಒಂದು ಸಿಂಪಲ್ ಕಾರ್ನರ್ನ ಇಫ್ ಯು ಲೈಟ್ ಪ್ರಾಪರ್ಲಿ ಇಟ್ ಬಿಕಮ್ಸ್ cinema, right? That Advaitha. I'm also not going to give spoilers. I'm keeping it realistic. Exactly. ಅಂದ್ರೆ ಫ್ರೇಮ್ ಚೆನ್ನಾಗಿ ಕಾಣಬೇಕು ಅಂತ ಲೈಟಿಂಗ್ ಮಾಡೋದು ಕರೆಕ್ಟ್ ಆ ಮೂಡಿಗೆ ಸರಿಯಾಗಿ ಯೋಚನೆ ಮಾಡಿಬಿಟ್ಟು ಮಾಡೋದು. ಅಂದ್ರೆ ಕತೆಗೆ ಇದು ಬೇಕು ಅನ್ನೋದು. I remember ನಾವು Majestic we were shooting something and then we had moving shot. ಅದಾದ್ಮೇಲೆ ಒಂದ್ ಕಡೆ ನಿಂತ್ಬಿಟ್ಟು ನಾವು ಡೈಲಾಗ್ ಹೇಳ್ಬೇಕು, ಅದ್ರ ಹಿಂದೆಗಡೆ ಬ್ಯೂಟಿಫುಲ್ ಆಗಿ ಸನ್ ಇದೆ ಆಯ್ತಾ, ನಾನು ದಾಟ್ಬಿಟ್ಟು ಹೋಗ್ತಾ ಇದೀನಿ. ಅದಾದ್ಮೇಲೆ 2 ಟೇಕ್ಸ್ ಹಂಗಾಯ್ತು. Then is like, you know, ಪಾಪ ಅದ್ವೈತಿಗೆ ನಾನು ಇದು ಮಾಡ್ತಿದ್ದೀನಿ ಅಂತ, ನೀನ್ ಮಾಡ್ರಾಜ ನಾನು ಇಡ್ತೀನಿ ನೀನ್ ಮಾಡು. ಅಂದ್ರೆ he'll send one of his assistants, ಅವ್ರಿಗೆ ಹೋಗಿ I'll be like, our assistant ನಿಮ್ಗೆ ಏನೋ ಹೇಳ್ತಾ ಇದ್ದಾರೆ, ಮೋಸ್ಟ್ಲಿ ಪೊಸಿಷನ್ಗೆ ಇರಬೇಕು ಅಂತ. Then ಅವ್ರು ಹೇಳಿಬೇಕಾದ್ರೆ ನಾನು ಅಲ್ಲಿ ನೋಡ್ತೀನಿ, ಅಲ್ಲೊಂದು ಲೈಟ್ ಇರುತ್ತೆ, ಆ ಲೈಟ್ ಕ್ಯಾಚ್ ಮಾಡಕ್ಕೆ ಹೇಳ್ತಾ ಇರ್ತಾರೆ ಅಂತ. I'll be doing that calculation. And ನೀವು ಸಿನಿಮಾನೇ ಅಬ್ಸರ್ವ್ ಮಾಡಿದ್ರೆ ಸೈಡ್ ಇದೆ ಹೆಂಗಂದ್ರೆ ತುಂಬಾ ಕ್ರಂಪಲ್ಡ್ ಆಗಿರೋ ಸ್ಪೇಸ್ ಇಂದ ವೈಡ್ ಅಂತ ಹೋಗುತ್ತೆ, and that continues in side view also. So there is a certain kind of continuity what he maintains even in a crumpled place and in a wide shot. There is some kind of continuity, but at the same time that cinematic beauty increases also as the film goes further, which ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಕ್ರಿಪ್ಟ್ ಹಂಗೆ ಇದೆ. ತುಂಬಾ ರಿಯಲ್ ಲೈಫ್ ಆಗಿ ಅಲ್ಲಿರುವಂತ 2 ಕಪಲ್ ನ ತೋರಿಸಿ ಅವರ ಮಧ್ಯೆ ಇರುವ ಕೆಮಿಸ್ಟ್ರಿನ ತೋರಿಸಿ ಆ ಸೀನ್ ಗಳೆಲ್ಲ ತೋರಿಸಬೇಕಾದ್ರೆ ತುಂಬಾ ರಿಯಲ್ ಅಂತ ಅನ್ಸುತ್ತೆ ಸಿನಿಮಾ. ಅಂದ್ರೆ ಇದು ಸಿನಿಮಾ ಅಲ್ಲ, ಇದು ರಿಯಲ್ ಲೈಫ್ ಅಲ್ಲಿ ನಡೀತಿರೋ ತರ ಅನ್ಸುತ್ತೆ. ಒಮ್ಮೆ ನೀವು ಒಳಗೆ ಹೋದಿರಾ, ಆ ರಿಯಲ್ ಲೈಫ್ ಒಳಗೆ ಹೋದ್ರಾ, ಇನ್ನು ನಾನು ಸಿನಿಮಾ ತೋರಿಸ್ತೀನಿ ಅಂತ ಹೇಳಿ ಸಿನಿಮಾ ಎಕ್ಸ್ಪಾಂಡ್ಸ್ ಸಿನಿಮಾ. ಅಂಡ್ ದಟ್ ಐಡಿಯಾ ಆಫ್ ಯೋರ್ಸ್ ಸಿನಿಮಾಟೋಗ್ರಫರ್ಗೂ ಅರ್ಥ ಆಗಿ ಅದನ್ನ ಕ್ಯಾರಿ ಮಾಡಬೇಕು. ಅವ್ರ ರೀತಿಯಲ್ಲಿ ಅವ್ರ ಸ್ಟೈಲ್ ಅಲ್ಲಿ ಅದನ್ನ ಹೆಂಗ್ ಮುಂದೆ ಬರ್ಸ್ತಿದಾರೋ, ಲೈಕ್ ದಟ್ ವಾಸ್ ಸಮಥಿಂಗ್ ಐ ಫೌಂಡ್ ರಿಯಲಿ ಬ್ಯೂಟಿಫುಲ್. ನೋಡ್ಬೇಕಾದ್ರೆ ನಾವು ಶಿವಮೊಗ್ಗದಲ್ಲಿ ಯಾವ್ದೋ ಒಂದು ಶೂಟ್ ಮಾಡ್ತಾ ಇದ್ವಿ, ಮನು ಏನೋ he's dreaming ಅಲ್ಲ, he's sleeping on Priya's lap and ಪ್ರಿಯಾ ಹಾಡ್ತಿದ್ದಾಳೆ ಅಥವಾ ಏನೋ ಆ ಥರ ಒಂದು ಸ್ವಲ್ಪ ಇಟ್ಸ್ ಲೈಕ್ ಅ ಡ್ರೀಮಿ ಕೈಂಡ್ ಆಫ್ ಥಿಂಗ್. ಐ ರಿಮೆಂಬರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಮಂತ್ಗೆ ಏನೋ ಒಂದು ಐಡಿಯಾ ಬಂದಿತ್ತು. ಹಿ ವಾಸ್ ಲೈಕ್, ಹಿಂಗಾದ್ರೂ ಇಲ್ಲಿ ಗೋಡೆ ಮೇಲೆ ಐ ವಾಂಟ್ ಲೈಕ್ ಅ ವಾಟರ್ ಕೈಂಡ್ ಆಫ್ ಇಫೆಕ್ಟ್. ಸೊ ಆ ಥರ ಶಾರ್ಟ್ ಅಲ್ಲಿ ಬಂದಾಗ್ಲೂ ಹೀಲ್ ಹ್ಯಾವ್ ಅನ್ ಐಡಿಯಾ ಅಂಡ್ ದೆನ್ ಅದ್ವೈತ ಅವ್ರ ಟೆಕ್ನಿಕಲ್ ಪ್ರೊವೆಸ್ನ ಇಟ್ಕೊಂಡು ಇದನ್ನ ನಾವು ಹೆಂಗೆ ಮಾಡಬಹುದು ಅಂತ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಸಿನರ್ಜಿ. ಯು ವಾಚ್ ದಟ್ ಹ್ಯಾಪನಿಂಗ್. ಇವ್ರ ತಲೆಯಿಂದ ಒಂದು ಐಡಿಯಾ ಬರುತ್ತೆ. We all offer in our own sphere. So whatever we can emotionally we do. But Advaitha has all this technical knowledge. ಅಲ್ಲಿ ಏನೋ ಒಂದು ಕೊನೆಗೆ ಏನೋ ಒಂದು ತಟ್ಟೆ ಇಟ್ಕೊಂಡು ಫಾಯಿಲ್ was foil, I don't know what it was. ಫಾಯಿಲ್ ಇಟ್ಟು ನೀರು ಹಾಕಿ ಹಿಂಗ್ ಶೇಕ್ ಮಾಡಿ ಅದು ಆ ರಿಪಲ್ಸ್ ಎಲ್ಲ ಬರ್ತದೆ. ಪ್ರೆಸೆನ್ಸ್ ಆಫ್ ಮೈಂಡ್, ಐ ಮೀನ್ ಅಂದ್ರೆ the interesting thing is ಆ ಸೀನ್ ಎಲ್ಲಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಫಿಲ್ಮ್ ಅಲ್ಲಿ. ಓಕೆ, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ನನಗೆ ಗೊತ್ತು ಅಲ್ಲಿ ನನಗೆ ಇದೊಂದು ವಿಜುವಲ್ ಬೇಕು ಅಂದ್ರೆ ಇಟ್ಸ್ ಅ ಮಾಂಟಾಜ್. ಐ ನೀಡ್ ಮನು ಟು ಗೋ ಇನ್ ಟು ದಿಸ್ ಡ್ರೀಮ್ ಸ್ಪೇಸ್. ನನಗೆ ಈ ತರ ಒಂದು ವಾಯ್ಸ್ ಯೂಸ್ ಮಾಡ್ತೀನಿ ಪದೇ ಪದೇ ಆ ಕನ್ಸಿಗೆ ಹೋಗೋಕೆ. ನನಗೆ ಐ ವಾಂಟ್ ಸಮಥಿಂಗ್ ದಟ್ ಇಸ್ ರಿಯಲ್, ಲೈಕ್ ಸಮಥಿಂಗ್ ದಟ್ ಹೀಸ್ ಮಾಂಟಾಜ್ ಇದೆ. ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸ್ಕ್ರಿಪ್ಟ್ ಅಲ್ಲಿ ಅಂತ ನನಗೂ ಗೊತ್ತಿಲ್ಲ. ನಾನು ಅಲ್ಲಿ ಸ್ಕ್ರಿಪ್ಟ್ ಅಲ್ಲೂ ಮಾಂಟಾಜಸ್ ಬಿಟ್ವೀನ್ ಮನು ಅಂಡ್ ಪ್ರಿಯಾ ಅಂತ ಬರ್ತಿರ್ತೀನಿ. ನಾನು ಆಡಿಯನ್ಸ್ ಮಾಂಟಾಜ್ ತೋರಿಸಲ್ಲ, ಐ ಹ್ಯಾವ್ ಟು ಮೇಕ್ ದ ಫೀಲ್. ಸೊ ನಾನು ಏನ್ ಶೂಟ್ ಮಾಡೋದು ಇಲ್ಲಿ ಬೇಕೇನೋ. ಸೊ ಇವ್ರು ಬಂದಿದ್ದಾರೆ, ಅವತ್ತು ಇವ್ರು ಇದ್ದಾರೆ, ಶಿವಮೊಗ್ಗ ಜೈಲ್ ಇದೆ, ನನಗೆ ಇವಾಗ ಅದ್ವೈತ್ ಇದ್ದಾರೆ. ಮೆನಿ ಟೈಮ್ಸ್ ದಟ್ ಇಸ್ ಹೌ ಇಟ್ ಹ್ಯಾಪನ್ಸ್. ಅಂದ್ರೆ ದೇರ್ ಇಸ್ ಲಾಟ್ ಆಫ್ homework for that magic to happen, for that accidental things to happen, for that spontaneity to happen. If you don't prepare, I go to the location 200 times. I sit in front of the location photos so many times. I make notes itra ಮಾಡಬೇಕು, itra ಏನೇನೋ ಒಂದು 100 ideas ಇರುತ್ತೆ. So when I go to the location, I am going confidently because I have done all that hard work somewhere in the background. I'm like, I will ide ಮಾಡಿದೀನಿ, ಪ್ರಿಪೇರ್ ಆಗಿದ್ದೀನಿ ಅಂತ. So ಅಲ್ಲಿ I was like, I explained the scene. ಇಲ್ಲಿ ಮಲಗಿರ್ತಾರೆ, ಇವ್ರ ತೊಡೆ ಮೇಲೆ ಮಲಗಿರ್ತಾರೆ. Not once did he ask, ಅವ್ರು ಹೆಂಗ್ ಬಂದ್ರಿ ಇಲ್ಲಿ, ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ. He was like, ಹೌದಾ, okay. He immediately got the impulse of the script without me having to tell him ಇದು ಇಲ್ಲಿಂದ ಹಿಂಗ್ ಬರುತ್ತೆ ಅಂತ. Many places
that knowledge helps him to write better. ಆ ಥರದ್ದು ವಿ ಡಿಸ್ಕಸ್. ಬಟ್ ಕೆಲವೊಂದು ಸ್ಪಾಂಟೇನಿಯಸ್ ಆಗಿ ಬರೋ ಐಡಿಯಾಸ್ಗೆ ನಾನು ಚಪಾಳಿ ಹೊಡೆಗೆ ಹಿಂಗಂದ್ರೆ ಅವ್ರ ಕೈ ಇರತ್ತಿಲ್ಲಿ. ಸೊ ದಟ್ ಇಮಿಡಿಯೇಟ್ಲಿ ಇಟ್ ಹ್ಯಾಪನ್ಸ್. ಅಂಡ್ ಅಮೇಸಿಂಗ್ ಥಿಂಗ್ ಅಬೌಟ್ ಹಿಮ್, ಹಿ ನೆವರ್ ಸೇಸ್ ನೋ. ಆಗಲ್ಲ ಅಂತ ಹೇಳಲ್ಲ. ನನಗದು ಮೋಸ್ಟ್ ಅನಾಯಿಂಗ್ ಥಿಂಗ್ ಅನ್ಸಿಟ್. ಇದು ಹಿಂಗೆ ಮಾಡ್ಬೋದಾದ್ರೆ ಅಂದ್ರೆ ನನಗೆ ಏನ್ ಬೇಕು ಇಲ್ಲ ಅಂದ್ಬಿಟ್ರಲ್ಲ ಆ ತರ ಫೀಲಿಂಗ್. ಏನೋ ರಿಡಿಕ್ಯುಲಸ್ ಆಗಿ ಹೇಳಿರ್ತೀನಿ, ಅದು ಡೈರೆಕ್ಟ್ ಆಗಿ ರಿಡಿಕ್ಯುಲಸ್ ಅಲ್ಲ. ಇವನ್ ಇಫ್ ಇಟ್ ಇಸ್ ರಿಡಿಕ್ಯುಲಸ್ he'll say ಮಾಡೋಣ, then 10 minutes later he'll be like ಅದು ತರ ರಿಡಿಕ್ಯುಲಸ್ ಇದೆ, ಹಿಂಗ್ ಮಾಡಿದ್ರೆ ಹಿಂಗೆ ಅಂತ. Which is a good. No, that Jugalbandi is beautiful. It's very nice. And also ನಮ್ಮ sets which looks very real. Mr. Ullas. Oh yeah. Our first response ಯಾವಾಗ್ಲೂ ಇದಾಗತ್ತಾ ಬಚ್ಚ ಹಿಂಗೆ ಒಂದು ಯಾವಾಗ್ಲೂ ಏನ್ ಕೇಳಿದ್ರು ಆಗಲ್ಲ ಹಾಗಿರತ್ತೆ. ಬಟ್ ಅದು ಐ ರಿಯಲೈಸ್ ಅದು ಸುಮ್ಮನೆ ಅದು ಒಂದು ಫಸಾಡ್ ಅಂತ. ಎಕ್ಸ್ಟ್ರೀಮ್ಲಿ ಬ್ರೈಟ್ ಫೆಲೋ. No, but I have to say ನಮ್ಮ ಪರ್ಫಾರ್ಮೆನ್ಸಸ್ಗೆ ಅದೆಷ್ಟು ಹೆಲ್ಪ್ ಆಯ್ತು ಅಂದ್ರೆ ದ ಡೇ ಐ ರಿಯಲೈಸ್ ದಟ್ ವಾಸ್ ನಾವು ಆ ದೊಡ್ಡ ಫೈಟ್ ಮಾಡ್ಬೇಕಾದ್ರೆ ಅಲ್ಲ, ಮನು ಪ್ರಿಯಂಗ್ ಹೇಳ್ತಾನೆ ನಾನು ಹಿಂಗೆ ಮಾಡಿದ್ದೀನಿ ಅಂತ, ಅದ ಜಗಳ ಇನ್ ದ ಮೆಜೆಸ್ಟಿಕ್. ನಾನು ಅವತ್ತು ಸೆಟ್ಟಿಗೆ ಬರಬೇಕಾದ್ರೆ ಮೈ ಮೈಂಡ್ ವಾಸ್ ಬ್ಲೋನ್. ಎವ್ರಿಥಿಂಗ್ ದಟ್ ವಾಸ್ ಪುಟ್ ಅಪ್ ಓವರ್ ದೇರ್, ಸ್ಟಾಲ್ಸ್ ಅದೆಲ್ಲ ಎಂಟಿ ಅಂಡರ್ ಪಾಸ್ ಏನೋ ಒಂದು ಅಲ್ಲ, ಜಸ್ಟ್ ಒಂದು ಎಂಟಿ. ಇಟ್ ಲುಕ್ಸ್ ಲೈಕ್ ಒನ್ ಬಿಸಿಯೆಸ್ಟ್ ಮೆಜೆಸ್ಟಿಕ್. ಅಲ್ಲ ಅದು ಅಂದ್ರೆ ಅಂತ ಸೀಕ್ವೆನ್ಸ್ ಶೂಟ್ ಮಾಡಕ್ಕೆ ನನಗೆ ಮ್ಯಾಕ್ಸಿಮಮ್ ಹೆದರಿಕೆ ಆಗೋದು. ಬಿಕಾಸ್ ಲೊಕೇಶನ್ ಖಾಲಿ ಜಾಗ ನೋಡಿರೋದು ನೀವು ಆಯ್ತಾ, 4 ಗೋಡೆ ನೋಡಿದೀರಾ, ಮೆಟ್ಲಿದೆ. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಸೀನ್ ಶೂಟ್ ಆಗ್ಬೇಕು. ಪ್ರೀವಿಯಸ್ ಡೇ ಅಂದ್ರೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಇಲ್ಲಿ ನಂಗೆ ಇದ್ಬೇಕು ಈ ತರ ಕಾಣಿಸ್ಬೇಕು, ರೆಫರೆನ್ಸ್ ಫೋಟೋ ಅಲ್ಲೋಗಿ ಇಲ್ಲಿಂದ ಹೋಗಿ ಅಸಿಸ್ಟೆಂಟ್ಸ್ ಎಲ್ಲ ಫೋಟೋ ಎಲ್ಲ ತಗೊಂಡ್ಬಂದಿದ್ದಾರೆ, ಹಿಂಗಿರ್ಬೇಕು ಉಲ್ಲಾಸ್ ಅಂತ ಹೇಳ್ಬಿಟ್ಟು ಹೋಗ್ತೀರಾ. ನೆಕ್ಸ್ಟ್ ಟೈಮ್ ಬಂದಾಗ it has to be ready. It is not that the whole shoot day is gone, but when I saw it I was like, oh, superb. Yeah, that I don't want to give away, but that corridor thing that we shoot, actual hotel allu adide, you ಮಾಡೋದು ಸೇಮ್ ಹಂಗೆ ಅಲ್ಲ ನಾವು ತುಂಬಾ ಅಂದ್ರೆ ಅದು ನೋಡ್ಬಿಟ್ಟು ಅಂದ್ರೆ ನೋಡಿ ಹೋಗಿ ಫೋಟೋಸ್ ಎಲ್ಲ ಮಾಡಿ. No, but still to recreate it is quite something. ಅದು ತುಂಬಾನೇ ಅಂದ್ರೆ ಉಲ್ಲಾಸ್ಗೆ biggest torture is Advaitha on one side, me on the other side. ಬಿಕಾಸ್ ಇಬ್ರು ಹೋಗಿ ಫೋಟೋಸ್ ನಾವು ಹೋಗಿ ಫೋಟೋಸ್ ತೆಗಿತೀನಲ್ಲ ಎಲ್ಲ ಲೊಕೇಶನ್ ಅಲ್ಲೂ. ನಾನು ಆ ಲೊಕೇಶನ್ ಅಲ್ಲಿ ನನಗೆ ಇದು ಫೋನ್ ಅಲ್ಲಿ ಸ್ಟೈಲಸ್ ಬೇರೆ ಇದೆ, ಸರ್ಕಲ್ ಮಾಡಿ ಇದು ಬೇಕು ಅಂತ ಕಳಿಸ್ತೀನಿ. ಅದು ಈಗ ಇದು ಬೇಕು ಅಂತ ಅವನು ಎಷ್ಟು ರೆಡಿ ಮಾಡ್ಲಿ ನಾನು ಅಂತ. I think this first time ನಾನು ಫುಲ್ ಅಷ್ಟೊಂದು ಜಾಸ್ತಿ ಸೆಟ್ ಅಲ್ಲಿ ವರ್ಕ್ ಮಾಡಿದ್ದು. ನೋ ಬಟ್ ಸೈಡ್ ಬಿ ಅಲ್ಲಿ ಇನ್ನೂ ಜಾಸ್ತಿ ಕಾಣುತ್ತೆ. ಸೈಡ್ ಬಿ ಅಲ್ಲಿ ಜಾಸ್ತಿ ಸೆಟ್ ವರ್ಕ್ ಇದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಸೆಟ್. ಅಂದ್ರೆ ಐ ಥಿಂಕ್ ದಟ್ ಇಸ್ ಇಟ್ ಇಸ್ ಗೋಯಿಂಗ್ ಟು ಬಿ like what, how is this anta ansado. But the amazing thing to set work is the testament to how good your set work is that it looks so gottagbartu, like at no at taagbartu. And I think that happens so much like within the kind of work that we see. I know. Till the end of the film, you will see some amazing set work by Mr. Ullas. ಅವ್ರಿಗೆ ನಾನು ರೇಗಿಸ್ತಾ ಇದ್ದೆ, ಸಬ್ಟೈಟಲ್ ಅಲ್ಲಿ ಎಲ್ಲ ಕಡೆ ಹಾಕ್ತೀನಿ ಸೆಟ್ ವರ್ಕ್. Or I think film ಆದ್ಮೇಲೆ we should let people guess ಯಾವ set ಯಾವ location. People should not realize. Yeah, they'll not realize. That is our job. No, that is our challenge. But ಅದನ್ನ ಮೀರಿ ಇವ್ರು ಗೆಸ್ ಮಾಡ್ತಾರೆ. ಅದು ಗೆಸ್ ಮಾಡಿದ್ರೆ ಅವ್ರ ಫಿಲಂ ಇಂದ ಡಿಸ್ಕನೆಕ್ಟ್ ಆಗುತ್ತೆ. Careful what you wish for. Continuity problems ಎಲ್ಲ ಹುಡುಕ್ತಿರ್ತಾರೆ. Yeah. Super. That's it. Any messages to the audience? What? I mean, if they have liked side A, they'll come towards side B. Theatre ಗೆ ಬಂದು ನೋಡ್ಬೇಕು. Theatre because I like how we spoke about sound designing ಎಲ್ಲ ಅಲ್ವಾ. Like you'll definitely miss a lot of things. People ಅಲ್ಲ, more than that, cinema is a way to, treasure our culture, our way, our stories, that are documentation. It's a documentation in many ways for future generations. So please, ಯಾರು audience ಗೆ ನಾನು ಹೇಳೋದು what I would message, ನಾನು ಅದಕ್ಕೆ ಡೈರೆಕ್ಟ್ ಆಗಿ ಸೆಗ್ವೇ ಮಾಡಿ ವಾಪಸ್ ಬರ್ತಾ ಇದ್ದೀನಿ, is please whosoever has watched the film on OTT and liked it, please come to theaters. ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ನೋಡಿ, ಬಿಕಾಸ್ ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ನ ಬರೀ ಎಲಿವೇಟ್ ಮಾಡುತ್ತೆ. and story wise also there's a lot of drama.
And ಲೀಡ್ ಕಾಸ್ಟ್ ಲೀಡ್ ಹೀರೋಯಿನ್ ಅಲ್ಲ ಇನ್ನೊಂದೇನಂತಂದ್ರೆ ಸಿ ಐ ಅಂಡರ್ಸ್ಟ್ಯಾಂಡ್ ಎವ್ರಿ ಮೈಂಡ್ ಇಸ್ ಡಿಫ್ರೆಂಟ್. ಸೊ ಕೆಲವರಿಗೆ ಸಿನಿಮಾ ಇಷ್ಟ ಆಗ್ಬೋದು, ಕೆಲವರಿಗೆ ಸಿನಿಮಾ ಇಷ್ಟ ಆಗದೇ ಇರ್ಬೋದು. ಬಟ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನನಗೂ ಇಷ್ಟ ಆಗ್ಬೇಕಾಗಿ ಇಲ್ಲ. ಕರೆಕ್ಟ್, ಅವ್ರಿಗೆ ಇಷ್ಟ ಆಗಿಲ್ವಾ ನಾನು ಹೋಗಲ್ಲ ಥಿಯೇಟ್ರಿಗೆ. ಎಷ್ಟೊಂದು ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗದಿರ್ಬೋದು. ನಿಮ್ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಯ್ತಾ ಸೈಡ್ಗೆ ಅಂದ್ರೆ ದ ಬೆಸ್ಟ್ ಥಿಂಗ್ ಅಬೌಟ್ ಫಿಲ್ಮ್ ಇಸ್ ನಾವು ಅಂದ್ರೆ ಇಟ್ಸ್ ನಾಟ್ ಬ್ಲೈಂಡ್ ಸೈಡ್. ಟ್ರೈಲರ್ ಇರುತ್ತೆ, ಟೀಸರ್ ಇರುತ್ತೆ, ಸಾಂಗ್ ಇರುತ್ತೆ. ಅದು ಇಷ್ಟ ಆದ್ರೆ then you have to go and give it a shot in the theaters. Exactly. ಇಷ್ಟ ಆಗ್ಲಿಲ್ಲ then don't go. Going out of the theater, men, women, irrespective of the gender, ಎಲ್ಲರೂ ಹತ್ಕೊಂಡು ಇಲ್ಲ some emotion they are carrying. Most of them if they review ತಗೊಳಕ್ಕೆ ಈಚೆ ನಿಂತಿದ್ರೆ ಹೇಳ್ಕೊಂಡು ಹೋಗಿರೋಲ್ಲ. ನನ್ಗೆ ಸಿಕ್ಕಾಪಡೆ ನಕ್ಕಿದ್ದು ಅಂದ್ರೆ ಒಬ್ರು ಕನ್ನಡಕ ಹಾಕೊಂಡು ಬಂದು ಫೀಡ್ಬ್ಯಾಕ್ ಕೊಡ್ತಾರೆ. ಆದ್ರೆ ಯಾರೋ ಮೈಕ್ ಇಟ್ಕೊಂಡು ನಿಂತಿರೋ ಅವ್ರಿಗೆ ಸರ್ ಏನನ್ಸ್ತು, ನಾನು ಬಿಸ್ಲಿದೆ ಅಂತ ಕನ್ನಡಕ ಹಾಕೊಂಡಿಲ್ಲ ಅಂತ ಇದ್ದೀನಿ ಅಂತ ಗೊತ್ತಾಗ್ಬಾರ್ದು. ನಾನು ಅದು ಜೋಕ್ ಆಗಿ ಹೇಳಿದ್ದು ಅಥವಾ ಸೀರಿಯಸ್ ಆಗಿ ಹೇಳಿದ್ದು ಗೊತ್ತಿಲ್ಲ. ಬಟ್ ಐ ಫೌಂಡ್ ಇಟ್ ಟು ಬಿ ಸೋ ಹಿಲೇರಿಯಸ್. Super. On that wonderful note, let's watch the film. Yes. Side pieces. Thank you.